ಚೀನಾದಿಂದ ಮತ್ತೊಂದು ಸಾಹಸ ಟ್ರ್ಯಾಕ್ ಇಳಿತು ವಿಮಾನದಂತಹ ರೈಲು. ಈ ಅದ್ಭುತ ಹೇಗೆ ಮಾಡ್ತು ಚೀನಾ? ನನ್ನೆಲ್ಲ ನೆಚ್ಚಿನ ವೀಕ್ಷಕರಿಗೆ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಬೆಂಗಳೂರಿನಿಂದ ಬೆಳಗಾವಿಗೆ ಜಸ್ಟ್ 1 ಗಂಟೆ, ಚೆನ್ನೈಯಿಂದ ಬೆಂಗಳೂರಿಗೆ ಜಸ್ಟ್ ಅರ್ಧ ಗಂಟೆ, ದೆಹಲಿಯಿಂದ ಬೆಂಗಳೂರಿಗೆ 4 ಗಂಟೆ, ಬೆಂಗಳೂರಿನಿಂದ ಮುಂಬೈ ಜಸ್ಟ್ 2 ಗಂಟೆ. ಈ ರೀತಿ ವಿಮಾನದಂತಹ ಸ್ಪೀಡ್ ಅಲ್ಲಿ ರೈಲು ಹೋದ್ರೆ ಹೇಗಿರುತ್ತೆ? ಸದ್ಯಕ್ಕೆ ನಮ್ಮಲ್ಲಿ ಅಂತ ರೈಲುಗಳು ಇಲ್ಲ, ಆದ್ರೆ ಇಂತ ಅದ್ಭುತವನ್ನು ಈಗ ಚೀನಾ ಮಾಡಿದೆ. ಇಡೀ ಜಗತ್ತು ಯುದ್ಧ ಸಂಘರ್ಷ ಅಂತ ಮುಳುಗಿರುವ ಹೊತ್ತಲ್ಲಿ ಚೀನಾ ಜಗತ್ತನ್ನೇ ಬೆಗ್ಗರಿಸುವಂತಹ ರೈಲು ನಿರ್ಮಿಸಿದೆ. ಚಕ್ರಗಳಿಲ್ಲದೆ ಜಸ್ಟ್ 7 ನಿಮಿಷಗಳಲ್ಲಿ 650 ಕಿಲೋಮೀಟರ್ ಸ್ಪೀಡ್ ತಲುಪಿ ಡೆಸ್ಟಿನೇಷನ್ ರೀಚ್ ಆಗೋ ಟ್ರೈನ್ ತಯಾರಿಸಿದೆ. ಸಾಕಷ್ಟು ಹೊಸ ಬಗೆಯ ತಂತ್ರಜ್ಞಾನವನ್ನು ಇದರಲ್ಲಿ ಅಳವಡಿಸಲಾಗಿದೆ. ವಿಶ್ವದ ಎಲ್ಲಾ ದೇಶಗಳು ಅಚ್ಚರಿ ಕಣ್ಣಿಂದ ನೋಡುತ್ತಿದೆ. ಹಾಗಾದ್ರೆ ಚೀನಾ ಅನಾವರಣ ಮಾಡಿರೋ ಈ ಹೊಸ ರೈಲಲ್ಲಿ ಏನಿದೆ? ಜಸ್ಟ್ 7 ನಿಮಿಷಗಳಲ್ಲಿ 650 ಕಿಲೋಮೀಟರ್ ಸ್ಪೀಡ್ ತಲುಪುವಂತರ ಅದನ್ನು ಹೇಗೆ ನಿರ್ಮಿಸಿದ್ರು? ಭಾರತ ಸೇರಿದಂತೆ ಹಲವಾರು ದೇಶಗಳು ಬುಲೆಟ್ ಟ್ರೈನ್ಗಳು ಕನಸು ಕಾಣ್ತಿದ್ದಾಗ ವಿಮಾನದಂತಹ ಸ್ಪೀಡ್ ಇರೋ ರೈಲನ್ನು ಚೀನಾ ಹೇಗೆ ತರಲಿದೆ? ಚಕ್ರ ಇಲ್ಲದೆ ಈ ರೈಲು ಹೇಗೆ ಓಡುತ್ತೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹೈ ಸ್ಪೀಡ್ ರೈಲುಗಳ ವಿಚಾರದಲ್ಲಿ ಚೀನಾ ಮಾಡಿರೋ ಸಾಹಸವನ್ನು ಕೂಡ ನಿಮಗೆ ಹೇಳ್ತೀನಿ, ಕಡೆ ತನಕ ಮಿಸ್ ಮಾಡಿ ನೋಡಿ. ಗಂಟೆಗೆ 620 ಕಿಲೋಮೀಟರ್ ವೇಗ ಮಾಯದಂತಹ ಮ್ಯಾಗ್ನೆಟಿಕ್ ಟ್ರೈನ್. ಸ್ನೇಹಿತರೆ, ಈ ಚೀನಾ ನಿರ್ಮಾಣ ಮಾಡಿರೋ ಈ ರೈಲು ಸಾಮಾನ್ಯ ರೈಲಲ್ಲ. ಮ್ಯಾಗ್ಲೆ ಮತ್ತು ಮ್ಯಾಗ್ಲೆವ್ ರೈಲುಗಳಂದ್ರೆ ಚಕ್ರಗಳಿಲ್ಲದ ರೈಲುಗಳು. ಮ್ಯಾಗ್ನೆಟಿಕ್ ಲೆವಿಟೇಷನ್ ಶಕ್ತಿಯಿಂದ ಮುಂದಕ್ಕೆ ಹೋಗುತ್ತೆ. ಹಾಗಾದ್ರೆ ಇಷ್ಟು ದಿನ ಇಂತಹ ರೈಲು ಹೆಚ್ಚು ಅಂದ್ರೆ 300 400 ಕಿಲೋಮೀಟರ್ ವೇಗ ಇರ್ತಿತ್ತು. ಆದ್ರೆ ಈಗ ಗಂಟೆಗೆ 600 ಕಿಲೋಮೀಟರ್ ವೇಗದ ರೈಲು ಮಾಡಿದ್ದಾರೆ. ಈ ವೇಗ ಖಂಡಿತ ಸಣ್ಣದಲ್ಲ. ಕಮರ್ಷಿಯಲ್ ಪ್ಲಾನ್ ಗಳೇ ಸುಮಾರು 400 800 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಓಡ್ತಿವೆ. ಆದ್ರೆ ಇದು ವಿಮಾನದಂತಹ ಸ್ಪೀಡ್ ಗೆ ಹತ್ರ ಇದೆ. ಅಷ್ಟೇ ಅಲ್ಲ, ಬೀಜಿಂಗ್ ಇಂದ ಶಾಂಘೈಗೆ ಜಸ್ಟ್ 2 ಗಂಟೆಗೆ ಹೋಗ್ಲಿದ್ದು, ದೆಹಲಿಯಿಂದ ಬೆಂಗಳೂರಿಗೆ ಮಧ್ಯರಾತ್ರಿ ಈ ರೈಲು ಓಡಿಸಿದ್ರೆ ಜಸ್ಟ್ 4 ಗಂಟೆಗೆ ಡೆಸ್ಟಿನೇಷನ್ ರೀಚ್ ಆಗಬಹುದು. ಚೀನಾ ಕೂಡ ಇದನ್ನೇ ಹೇಳ್ತಿರೋದು. ನಾವು ವಿಮಾನ ಮತ್ತು ರೈಲಿನ ನಡುವಿನ ವೇಗದ ಅಂತರವನ್ನು ಇನ್ನಷ್ಟು ಕಡಿಮೆ ಮಾಡ್ತೀವಿ. 2000 ಕಿಲೋಮೀಟರ್ ದೂರಕ್ಕೂ ಹೈ ಸ್ಪೀಡ್ ರೈಲು ತಂದ್ಕೊಂಡು ಹೋಗ್ತೀವಿ ಅಂತ ಹೇಳ್ತಿದೆ. ಚೈನಾ ರೈಲ್ವೇಸ್ ಟ್ರೋರಿಂಗ್ ಸ್ಟಾಕ್ ಕಮಿಷನರ್ ಇದನ್ನು ಡೆವಲಪ್ ಮಾಡಿದ್ದು, ಭವಿಷ್ಯತ್ತಿನಲ್ಲಿ ಚೀನಾದ ಸಾರಿಗೆ ವ್ಯವಸ್ಥೆ ಗೇಮ್ ಚೇಂಜರ್ ಆಗಬಹುದು. ಡ್ರೈವರ್ ಇಲ್ಲ, ಶಬ್ದ ಬರಲ್ಲ. ಈ ಹೊಸ ರೈಲಲ್ಲಿ 10 ಬಗೆಯ ಹೊಸ ತಂತ್ರಜ್ಞಾನವನ್ನು ಅಳವಡಿಸಲಾಗಿದೆ. ಮೊದಲಿಗೆ ಈ ರೈಲು ಓಡಿಸೋಕೆ ಯಾವುದೇ ಲೋಕೋ ಪೈಲಟ್ ಇರಲ್ಲ. ಸಂಪೂರ್ಣವಾಗಿ ಆಟೋಮ್ಯಾಟಿಕ್ ಆಗಿ ಫಂಕ್ಷನ್ ಆಗುತ್ತೆ. ಇದರಲ್ಲಿ 5G ಕಮ್ಯುನಿಕೇಶನ್ ಇಂಟಿಗ್ರೇಟೆಡ್ ಮಾಡಲಾಗಿದ್ದು, ರಿಯಲ್ ಟೈಮ್ ಡೇಟಾ ಒದಗಿಸುವಂತೆ ಹೈ ಸ್ಪೀಡ್ ನಲ್ಲಿ ಡೇಟಾ ಕಲೆಕ್ಷನ್ ಮತ್ತೆ ಕಂಟ್ರೋಲ್ ಸಿಸ್ಟಮ್, ಟ್ರ್ಯಾಕ್ ಮತ್ತು ಟ್ರೈನ್ ನಡುವೆ ಉತ್ತಮ ಸಂಪರ್ಕ ಇರುತ್ತೆ. ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಳವಡಿಸಲಾಗಿದ್ದು, ಇದರ ಸಹಾಯದಿಂದ ರೈಲು ಸುಗಮವಾಗಿ ಸಂಚಾರ ಮಾಡುತ್ತಾರೆ ಎಂದು ವ್ಯವಸ್ಥೆ ಮಾಡಲಾಗಿದೆ. ಅಂದ್ರೆ AI ಮತ್ತು ಕ್ಯಾಮೆರಾ ಮೂಲಕ ಟ್ರ್ಯಾಕ್ ಅನ್ನು ಮಾನಿಟರ್ ಮಾಡುತ್ತಾರೆ. ಹಾಗಾದ್ರೆ ಇದರಲ್ಲಿ ಅಕೌಂಟಿಕ್ ಸೆನ್ಸರ್ ಅಳವಡಿಸಲಾಗಿದೆ. ಅನುಮಾನಾಸ್ಪದ ಶಬ್ದ ಅಥವಾ ವೈಬ್ರೇಷನ್ ಕಂಡು ಬಂದ್ರೆ ತಕ್ಷಣವೇ ಪತ್ತೆ ಹಚ್ಚುತ್ತೆ. ಇನ್ನು ಇದರಲ್ಲಿರೋ ಟ್ರ್ಯಾಕ್ ಸೈಡ್ ಸೆನ್ಸರ್ ರೈಲು ಪ್ರಯಾಣ ಮಾಡೋ ಸ್ಥಳಗಳ ವೆದರ್, ಟ್ರ್ಯಾಕ್ ಕಂಡೀಷನ್, ಇತರ ಕ್ಷೇತ್ರಗಳ ಕಡೆ ಫೋಕಸ್ ಮಾಡುತ್ತೆ. ಇನ್ನು ಆಗಲೇ ಹೇಳದಂತೆ ಇದು ಮ್ಯಾಗ್ನೆಟಿಕ್ ಲಿವಿಟೇಷನ್ ಇಂದ ಪ್ರಯಾಣ ಮಾಡೋದ್ರಿಂದ ಇದರಲ್ಲಿ ಹೆಚ್ಚಿನ ಶಬ್ದ ಬರಲ್ಲ. ಸ್ನೇಹಿತರೆ, ಮ್ಯಾಗ್ನೆಟಿಕ್ ಲಿವಿಟೇಷನ್ ಅಂದ್ರೆ ಸಾಮಾನ್ಯವಾಗಿ ರೈಲ್ವೆ ಕೋಚ್ ಗಳಲ್ಲಿ ಚಕ್ರ ಇರುತ್ತೆ ಅಲ್ವಾ? ಆದ್ರೆ ಇಲ್ಲಿ ಚಕ್ರಗಳು ಬದಲು ಕಂಬಿ ಇರುತ್ತೆ. ಇದರ ಮ್ಯಾಗ್ನೆಟಿಕ್ ಕಂಬಿ ಅಂತ ಕರೀಬಹುದು. ಹಾಗೆ ಕೆಳಗಿರೋ ಟ್ರ್ಯಾಕ್ ಅಲ್ಲೂ ಮ್ಯಾಗ್ನೆಟಿಕ್ ಟ್ರ್ಯಾಕ್ ಇರುತ್ತೆ. ಹಾಗಾದ್ರೆ ಇದು ಹೇಗೆ ವರ್ಕ್ ಆಗುತ್ತೆ? ನಿಮಗೆ ಗೊತ್ತಿರೋ ಹಾಗೆ ಮ್ಯಾಗ್ನೆಟಿಕ್ ಅನ್ನು ಒಂದರ ಮುಂದೆ ಇನ್ನೊಂದು ತರೋ ಪ್ರಯತ್ನ ಮಾಡಿದ್ರೆ ಒಂದು ಬದಿಯಲ್ಲಿ ಅಂಟಿಕೊಳ್ಳುತ್ತೆ, ಹಾಗೂ ಅದೇ ಮ್ಯಾಗ್ನೆಟ್ ಅನ್ನು ಇನ್ನೊಂದು ಬದಿಯಿಂದ ಅಂಟಿಸಕ್ಕೆ ಹೋದ್ರೆ ಅದು ಅಂಟಿಕೊಳ್ಳಲ್ಲ, ಹಿಂದಕ್ಕೆ ಮೂವ್ ಆಗುತ್ತೆ. ಇದೇ ತರಹ ಅದೇ 2 ಮ್ಯಾಗ್ನೆಟಿಕ್ ಅನ್ನು ಪಾಸಿಟಿವ್ ಅಥವಾ ನೆಗೆಟಿವ್ ಎದುರು ಬಂದಾಗ ಅದು ಅಂಟಿಕೊಳ್ಳಲ್ಲ. ಹಾಗಾಗಿ ಟ್ರೈನ್ ಮೇಲಕ್ಕೆ ಎದ್ದು ತೇಲುತ್ತೆ. ಆಗ ಚಕ್ರಗಳ ಅವಶ್ಯಕತೆ ಇರುವುದಿಲ್ಲ. ಆದರೆ ಕಂಬಿ ತಯಾರಿಸುವಷ್ಟು ಮ್ಯಾಗ್ನೆಟಿಕ್ ಸಿಗಲ್ಲ ಅಂತ ವಿದ್ಯುತ್ ಬಳಸಿ ಸ್ಟೀಲ್ ಕಂಬಿಗಳಲ್ಲಿ ಮ್ಯಾಗ್ನೆಟಿಕ್ ಸ್ಟೀಲ್ ಉತ್ಪತ್ತಿ ಮಾಡಿ ಟ್ರೈನ್ ತೇಲುವಂತೆ ಮಾಡಿದ್ದಾರೆ. ಇದರ ಅಡ್ವಾಂಟೇಜ್ ಏನಂದ್ರೆ ಚಕ್ರಗಳ ಫಂಕ್ಷನ್ ಅಥವಾ ಘರ್ಷಣೆ ಇರಲ್ಲ. ಹೀಗಾಗಿ ನೀವು ಈ ಶಬ್ದ ಮಾಡದೆ ಸೈಲೆಂಟ್ ಆಗಿ ತೇಲ್ಕೊಂಡು ಹೋಗ್ತೀವಿ. ಇನ್ನೊಂದ್ ಕಡೆ ಸ್ನೇಹಿತರೆ, ಇವು ಪರಿಸರ ಸ್ನೇಹಿಯಾಗಿ ಹಲವು ಪ್ರಾಜೆಕ್ಟ್ ಗಳ ಚೀನಾ ಕೈಗೆತ್ತಿಕೊಂಡಿದೆ. 2003ರಲ್ಲಿ ಚೀನಾ ಇದರ ಪರಿಚಯಿಸಿದ್ದು ಶಾಂಘೈ ಏರ್ಪೋರ್ಟ್ ನಿಂದ ಸಿಟಿ ಒಳಗೆ ಕನೆಕ್ಟ್ ಮಾಡಿಸಿದ್ರು. 2016ರಲ್ಲಿ ಚಾಂಗ್ಸ್ ನಿಂದ 2017ರಲ್ಲಿ ಬೀಜಿಂಗ್ ನಲ್ಲಿ ಇದರ ಪರಿಚಯ ಮಾಡಿದ್ರು. ಸದ್ಯ ಇವೆಲ್ಲ ನಾರ್ಮಲ್ ಟ್ರೈನ್ ಗಳು ಆಗಿದ್ದು ಜಸ್ಟ್ 120 200 ಕಿಲೋಮೀಟರ್ ಮಾತ್ರ ಇತ್ತು. ಆದ್ರೆ ಈಗ ಅತ್ಯಂತ ವೇಗದ ಟ್ರೈನ್ ಇನ್ನು ಚೀನಾ ತಯಾರಿಸಲಾಗಿದೆ. 2000 ಕಿಲೋಮೀಟರ್ ದೂರದ ಪ್ರಯಾಣ ಮಾಡೋ ರೀತಿ ನಾವು ಈ ಟ್ರೈನ್ ಗಳ ಡೆವಲಪ್ ಮಾಡ್ತೀವಿ ಅಂತ ಚೀನಾ ಹೇಳಿಕೆ ಕೊಟ್ಟಿದೆ. ಈ ಹೊಸ ರೈಲು ಓಡಿಸಕ್ಕೆ ಶುರುವಾದ ಜಸ್ಟ್ 7 ನಿಮಿಷಗಳಲ್ಲಿ 650 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಚಲಿಸುತ್ತೆ. ಆದ್ರೆ 5 ನಿಮಿಷ 57 ಸೆಕೆಂಡ್ಗೆ ಕಿಲೋಮೀಟರ್ ಹೋಗುತ್ತೆ. ಹೀಗಾಗಿ ಜಗತ್ತಿನ ಸಂಪರ್ಕ ಕ್ಷೇತ್ರದಲ್ಲಿ ಇದು ಮತ್ತೊಂದು ಮೈಲಿಗಲ್ಲು ಆಗಬಹುದು ಅಂತ ವಿಶ್ಲೇಷಣೆ ಮಾಡಲಾಗಿದೆ. ಚೀನಾ ಸಾಧಿಸಿದ್ದಾದ್ರೂ ಹೇಗೆ? ಸ್ನೇಹಿತರೆ, ಇವತ್ತು ಜಗತ್ತಿನ ಹೈ ಸ್ಪೀಡ್ ರೈಲ್ವೆ ನೆಟ್ವರ್ಕ್ ಅಂತ ಬಂದಾಗ ಚೀನಾ 2/3 ರೈಲ್ವೆ ಜಾಲ ಹೊಂದಿದೆ. ಅಮೆರಿಕ, ಯುರೋಪ್ ನಂತಹ ತಾಂತ್ರಿಕವಾಗಿ ಆರ್ಥಿಕವಾಗಿರೋ ಬಲಿಷ್ಠವಾಗಿರೋ ದೇಶಗಳು ಕೂಡ ಚೀನಾ ಸಮಕ್ಕೆ ಓಡಾಡಕ್ಕಾಗ್ತಿಲ್ಲ. ಇನ್ನು ಭಾರತ ಕತೆ ನಿಮ್ಗೆ ಗೊತ್ತು. ಈ
ವಿಷಯದಲ್ಲಿ ನಾವು ತುಂಬಾ ಹಿಂದೆ. ನಮ್ಮ ಹತ್ರ ಒಂದೇ ಒಂದು ರೈಲ್ವೆ ನೆಟ್ವರ್ಕ್ ಇಲ್ಲ, ಬುಲೆಟ್ ಟ್ರೈನ್ಗೋಸ್ಕರ ಇನ್ನೂ ಸಾಕಷ್ಟು ವರ್ಷ ಕಾಯಬೇಕಾಗಿದೆ. ಆದರೆ ಕಳೆದ 20 ವರ್ಷಗಳಿಂದ ಚೀನಾ ವಿಶ್ವದ ಅತಿ ದೊಡ್ಡ ಹೈ ಸ್ಪೀಡ್ ರೈಲ್ವೆ ನೆಟ್ವರ್ಕ್ ನಿರ್ಮಾಣ ಮಾಡಿದೆ. ಚೀನಾ ಕೊಟ್ಟಿರೋ ಮಾಹಿತಿ ಪ್ರಕಾರ ಚೀನಾದಲ್ಲಿ ಬರೋಬ್ಬರಿ 48 ಕಿಲೋಮೀಟರ್ ಹೈ ಸ್ಪೀಡ್ ರೈಲು ಹಳಿ ಇದೆ. ಇದು ಅಲ್ಲಿನ ಜನರಿಗೆ ಸುಲಭವಾಗಿ ಮತ್ತು ವೇಗವಾಗಿ ಅವರ ಊರಿಗೆ ತಲುಪುವುದಕ್ಕೆ ಹೆಲ್ಪ್ ಆಗುತ್ತೆ. ಈ ಅದ್ಭುತಕ್ಕೆ ಕಾರಣ ಹುಡುಕಿಕೊಟ್ಟಾಗ ಚೀನಾದ ಕಾರ್ಯವೈಖರಿ ಕಣ್ಮುಂದೆ ಬರುತ್ತೆ. ಈ ಹೈ ಸ್ಪೀಡ್ ರೈಲುಗಳ ಲೈನ್ ಅನ್ನು ಎಲ್ಲಿ ನಿರ್ಮಾಣ ಮಾಡಬೇಕು ಮತ್ತು ಹೇಗೆ ನಿರ್ಮಾಣ ಮಾಡಬೇಕು, ಅದಕ್ಕೆ ಎಷ್ಟು ಫಂಕ್ಷನ್ ಬೇಕು ಮತ್ತು ಫಂಡ್ಸ್ ಗಳು ಎಷ್ಟು ಬೇಕು ಅನ್ನೋದನ್ನು ಚೀನಾ ಸರ್ಕಾರವೇ ಡಿಸೈನ್ ಮಾಡುತ್ತೆ. HSR ಅಥವಾ ಹೈ ಸ್ಪೀಡ್ ರೈಲ್ವೆ ಪ್ರಾಜೆಕ್ಟ್ ಗಳ ಸುಮಾರು 40 ರಿಂದ 50 ವೆಚ್ಚಗಳು ಚೀನಾ ಸರ್ಕಾರ ಮಾಲೀಕತ್ವ ಬ್ಯಾಂಕ್ಗಳು ಭರಿಸುತ್ತೆ. ರೈಲ್ವೆ ಸಚಿವಾಲಯ ನೇರವಾಗಿ 40ರಷ್ಟು ಫಂಡಿಂಗ್ ಮಾಡಿಕೊಡುತ್ತೆ. ಮಿಕ್ಕ ಹಣವನ್ನು ಚೀನಾ ಸ್ಥಳೀಯ ಆಡಳಿತ ಮಾಡುತ್ತೆ. ಆದ್ರೆ ಅಮೆರಿಕ ತಗೊಂಡ್ರೆ ಅಮೆರಿಕದಲ್ಲಿ ಇದರ ತದ್ವಿರುದ್ಧ. ಅದೇ ಅಮೆರಿಕ ಕೇಂದ್ರ ಸರ್ಕಾರಕ್ಕಿಂತ ಸ್ಥಳೀಯ ಸರ್ಕಾರವೇ ಹೆಚ್ಚು ಫಂಡಿಂಗ್ ಮಾಡಿಕೊಡ್ಬೇಕು. ಇದರಿಂದ ರಾಜ್ಯಕ್ಕೆ ಭಿನ್ನಮತದಿಂದ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಗಳು ಡಿಲೇ ಆಗುತ್ತೆ. ಇನ್ನು ಭಾರತದಲ್ಲಿ ರೈಲ್ವೆ ಪ್ರಾಜೆಕ್ಟ್ ಗೆ ಹಣದ ಜೊತೆಗೆ ಭೂಸ್ವಾಧೀನ ಪ್ರಕ್ರಿಯೆ ಕೂಡ ದೊಡ್ಡ ಮೇಜರ್ ಪ್ರಾಬ್ಲಮ್. ಆದ್ರೆ ಚೀನಾದಲ್ಲಿ ಎಲ್ಲವನ್ನು ಕಮಿಷನರ್ ಸರ್ಕಾರವೇ ನಿರ್ಧಾರ ಮಾಡೋದ್ರಿಂದ ಪ್ರಾಜೆಕ್ಟ್ ಗಳಿಗೆ ಬೇಕಾದ ಖಾಸಗಿ ಜಾಗದ ಈಸಿಯಾಗಿ ಪಡೆದು ನಿರ್ಮಾಣ ಕಾರ್ಯವನ್ನು ಶುರು ಮಾಡುತ್ತೆ. ಇನ್ನು ಈ HSR ಪ್ರಾಜೆಕ್ಟ್ ಅಡಿಯಲ್ಲಿ ನಿರ್ಮಾಣವಾಗುತ್ತಿರುವಂತಹ ಎಲ್ಲಾ ಇನ್ಫಾರ್ಮರ್ ಗಳಿಗೆ ಚೀನಾ ಸರ್ಕಾರದ ಒಂದೇ ನಿಯಮ ಅನ್ವಯಿಸುತ್ತೆ. ರೈಲ್ವೆ ಟ್ರ್ಯಾಕ್, ಸ್ಟೇಷನ್, ಟ್ರೈನ್, ಎಲೆಕ್ಟ್ರಿಕಲ್ ಸಿಸ್ಟಮ್ ಮತ್ತು ಸಿಗ್ನಲ್ ಗಳ ಡಿಸೈನ್ ಹೇಗೆ ಇರಬೇಕು ಅಂತ ಕೇಂದ್ರ ಸರ್ಕಾರ ಸೆಟ್ ಮಾಡಿರೋ ಸ್ಟ್ಯಾಂಡರ್ಡ್ ಡಿಸೈನ್ ಎಲ್ಲಾ ಕಡೆ ಪಾಲಿಸಬೇಕು. ಇನ್ನು ಚೀನಾದಂತಹ ಡೆವಲಪ್ಮೆಂಟ್ ನಮ್ಮ ಭಾರತಕ್ಕೆ ಯಾವಾಗುತ್ತೆ ಅಂತ ಕಾದ್ ನೋಡ್ಬೇಕು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಇದೇ ತರ ಹೆಚ್ಚಿನ ವಿಡಿಯೋ ಬೇಕಾಗಿದ್ದಲ್ಲಿ ನಮ್ಮ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ.